ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ನಾವು ಇಂದು ಉದುರುದುರಾದ ಶಾವಿಗೆ ಉಪ್ಪಿಟ್ಟನ್ನು ಮಾಡುವ. ಮೊದಲು ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡಲು ಇಡಿ. ಅದಕ್ಕೆ ಉಪ್ಪು, 1 ಚಮಚ ಎಣ್ಣೆ ಹಾಕಿ ಕುದಿ ಬಂದ ಮೇಲೆ 2 ಗ್ರಾಂ ಅಷ್ಟು ಶಾವಿಗೆ ಹಾಕಿ ಬೇಯಿಸಿ. 2 ಕುದಿ ಬಂದ ಮೇಲೆ ನೀರನ್ನು ಬಸಿದು ಅದಕ್ಕೆ ಮತ್ತೆ ತಣ್ಣೀರನ್ನು ಹಾಕಿ ಬಸಿಯಿರಿ. ಇವಾಗ ಬಾಣಲೆಗೆ 2ರಿಂದ 3 ಚಮಚ ಎಣ್ಣೆ ಹಾಕಿ ಕಡಲೆ ಬೀಜ, ಗೋಡಂಬಿ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಕರಿಬೇವಿನ ಒಗ್ಗರಣೆ ಮಾಡಿ ತೆಗೆದಿಡಿ. ಈಗ ಅದೇ ಬಾಣಲೆಗೆ ಸಣ್ಣಗೆ ಕಟ್ ಮಾಡಿದ 1 ಈರುಳ್ಳಿ, 2 ಹಸಿಮೆಣಸು, 1 ಚಮಚ ಶುಂಠಿ ತುರಿ ಹಾಕಿ ಫ್ರೈ ಮಾಡಿ. 1 ಸಣ್ಣ ಟೊಮೆಟೊ ಕಟ್ ಮಾಡಿ ಹಾಕಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಮಚ ಗರಂ ಮಸಾಲ ಪೌಡರ್ ಹಾಕಿ ಹಾಗೂ ಅರ್ಧ ಕಪ್ ತೆಂಗಿನಕಾಯಿ ತುರಿ ಹಾಕಿ ಫ್ರೈ ಮಾಡಿ. ನಂತರ ಮಾಡಿದ ಒಗ್ಗರಣೆ, ಬೇಯಿಸಿದ ಶಾವಿಗೆ, ಕೊತ್ತಂಬರಿ ಸೊಪ್ಪು, ಅರ್ಧ ಲಿಂಬು ರಸ ಹಿಂಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ಬೇಕಾದರೆ 2 ಚಮಚ ಸಕ್ಕರೆ ಹಾಕಬಹುದು. ಇವಾಗ ಉದುರುದುರಾದ ಶಾವಿಗೆ ಉಪ್ಪಿಟ್ಟು ರೆಡಿ.